ಅಂದಿನ ಪೀಳಿಗೆಗೂ ಇಂದಿನ ಪೀಳಿಗೆಗೂ ಬಹಳಷ್ಟು ವ್ಯತ್ಯಾಸವಿದೆ. ನಮ್ಮ ಪೂರ್ವಿಕರು ಅನಾರೋಗ್ಯಗಳಿಗೆ ಆಹಾರದಲ್ಲೇ ಪರಿಹಾರವನ್ನು ಕಂಡುಕೊಳ್ತಿದ್ರು ಅಥವಾ ನೈಸರ್ಗಿಕ ಚಿಕಿತ್ಸೆಗಳನ್ನು ಮಾಡ್ಕೊಳ್ತಿದ್ರು. ಇಂತಹ ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ನಾಟಿ ವೈದ್ಯ ಪದ್ಧತಿ ಕೂಡ ಒಂದು. ಇಂತಹ ನಾಟಿ ವೈದ್ಯ ಪದ್ಧತಿಯನ್ನು ಉಳಿಸಿ ಬೆಳೆಸುತ್ತಿರುವಂತಹ ನಾಟಿ ವೈದ್ಯರನ್ನು ಪರಿಚಯಿಸೋ ಪ್ರಯತ್ನವೇ ದೇಸಿ ಮೆಡಿಸಿನ್. ನಾನು ಪವಿತ್ರ ಜಯಣ್ಣ. ವೀಕ್ಷಕರೇ, ಕಳೆದ 20 ವರ್ಷಗಳಿಂದ ವಂಶಪಾರಂಪರಿಕ ವೃತ್ತಿಯಾದಂತಹ ಈ ನಾಟಿ ವೈದ್ಯ ಪದ್ಧತಿಯನ್ನು ಮುಂದುವರಿಸಿಕೊಂಡು ಬರ್ತಿರುವಂತಹ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. 20 ವರ್ಷಗಳಿಂದನೂ ನೀವು ಈ ಪ್ರಾಕ್ಟೀಸ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು, ಇದು ಹೇಗೆ ಶುರುವಾಗಿದ್ದು ಅಂತ? ಶುರುವಾಗಿದ್ದು ನಮ್ಮ ವಂಶ ಪಾರಂಪರ್ಯದಿಂದ ಬಂದಿದ್ದಂತಾಗಿತ್ತು. ಮುಂಚೆ ಕೃಷಿಕದಲ್ಲಿ ಮತ್ತು ಇದೇ ಮೂಲಿಕೆಗಳನ್ನ ಕೆಲವು ಬೆಳೆದು ಮಾರ್ತಾಯಿದ್ವಿ. ಸೊ ಅನಂತರ ಇದನ್ನು ಬಳಕೆ ಮಾಡಿ ನಾನೇ ವೈದ್ಯ ಪದ್ಧತಿನ ರೂಢಿಸೋದಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು 10-12 ವರ್ಷ ಆಯಿತು. ಅದಕ್ಕಿಂತ ಮುಂಚೆ 5-6 ವರ್ಷ ಗುರುಕುಲ, ನಾನು ಕಲ್ತಿರೋದು ಗುರುಕುಲ ಮತ್ತು ಸಾಧುಗಳ ಮುಖಾಂತರ ಈ ವಿದ್ಯೆಯನ್ನು ಪಾರಂಗತ ಮಾಡ್ಕೊಂಬಂದೆ. ಈಗ ಸ್ವಂತ ಔಷಧಿ ಮಾಡ್ತಾ ಈಗ ಆಲ್ರೆಡಿ ತುಂಬ ವರ್ಷಗಳಿಂದ ನಾನು ಜನಗಳ ಕಾಯಿಲೆಗೆ ಔಷಧಿ ಮಾಡಿ ಕೊಡ್ತಾ ನಾನು ಸ್ವಂತ ಪ್ರಯೋಗ ಮಾಡ್ತಾ ಇದ್ದೀನಿ. ಸೊ ನೀವು ಯೂಶಲಿ ಯಾವ ಕಾಯಿಲೆಗಳಿಗೆ ಹೆಚ್ಚಾಗಿ ನಿಮ್ಮ ಹತ್ರ ಜನ ಬರ್ತಾರೆ? ಆರ್ಥರೈಟಿಸು, ಮಂಡಿ ನೋವು, ಸ್ಪೈನಲ್ ಕಾರ್ಡು, L4 L5 ಅಂತ ಡಿಸ್ಕು, ಈ ಕಾಯಿಲೆಗಳಿಗೆ ಮೇಯ್ನು. ಆಮೇಲೆ ಚರ್ಮ ರೋಗ, ಸೋರಿಯಾಸಿಸ್ವರೆಗೂ ಚರ್ಮ ರೋಗ ಕೊಡ್ತೇನೆ. ಇನ್ನು ಕಿಡ್ನಿಲಿ ಸ್ಟೋನು, ಮೂತ್ರಪಿಂಡದಲ್ಲಿ ಸ್ಟೋನ್ ಆಗ್ತದೆ, ಅದಕ್ಕೂ ಮೆಡಿಸಿನ್ ಮಾಡ್ತೇವೆ. ಸೊ ಈಗ ಆರ್ಥರೈಟಿಸ್ ಅಂತ ಹೇಳಿದ್ರಿ, ಅದು ಬರೋದಕ್ಕೆ ಇಂಥದ್ದೇ ಕಾರಣ ಅಂತ ಇದೆಯಾ, ಇಲ್ಲ ವಯೋಮಿತಿ ಇದೆಯಾ ಅಂತ? ಇಲ್ಲ, ಅದು ಕಾರಣ ಇದೆ. ಆಹಾರ ಪದ್ಧತಿಯಲ್ಲಿ ಭಾಳ ಜನಕ್ಕೆ ಗೊತ್ತಿಲ್ಲ. ನೀರನ್ನು ಹೇಗೆ ಸೇವನೆ ಮಾಡಬೇಕು, ಊಟದ ಅರ್ಧ ಗಂಟೆ ಮುಂಚೆ ನೀರು ತೊಗೊಳ್ಬೇಕು, ಊಟ ಆಗಿದ ಅರ್ಧ ಗಂಟೆ ನಂತರ ನೀರು ತೊಗೊಳ್ಬೇಕು, ಊಟದ ಮಧ್ಯದಲ್ಲಿ ನೀರು ತೊಗೋಬಾರ್ದು, ಅದು ವಿಷಪ್ರಹಾಸನ ಅಂತ ಹೇಳ್ತೇವೆ ನಾವು. ಸೊ ಈ ಟೈಮಲ್ಲಿ ಈ ಥರದಲ್ಲಿ ಊಟದ ವ್ಯತ್ಯಾಸದಲ್ಲಿ ಆಹಾರ ಪದ್ಧತಿಯಲ್ಲಿ ತೊಗೊಳ್ಳುವಂಥ ಕಾಯಿಲೆ ಜಾಸ್ತಿ. ಒಂದು. ಎರಡನೇದಾಗಿ ಸರಿಯಾದ ರೀತಿಯಲ್ಲಿ ಯೋಗಾಸನ ಇಲ್ಲದೇ ಹೆಚ್ಚಿನ ಕೊಬ್ಬಿನ ಅಂಶ ಸೇವಿಸೋದ್ರಿಂದ ಮತ್ತು ನೀರಿನ ಕಲುಷಿತ ನೀರು, ಶುದ್ಧಿ ಇಲ್ಲದ ನೀರನ್ನು ಸೇವನೆ ಮಾಡೋದ್ರಿಂದ. ನೀವು ನೀರು ಕಲುಷಿತ ನೀರು ಅಂತ ಹೇಳಿದ್ರಿ, ಅಂದರೆ ಈ ಫ್ಲೋರೈಡ್ ಅಂಶ ಹೆಚ್ಚಾಗಿ ಇರುವಂಥದ್ದು ಅದು ಹಲ್ಲಿಗಿರ್ಬೋದು, ಮೂಳೆಗೆ ಸಂಬಂಧಿಸಿದ ಕಾಯಿಲೆಗಳನ್ನ ಉಲ್ಬಣಿಸುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸೊ ಅದೇ ರೀಸನ್ ಅನ್ಸುತ್ತೆ. ಹೌದು, ಅದರಿಂದ ಮೂಳೆಗಳು ಸಹ ಬೆಂಡಾಗ್ತಾ ಬರ್ತದೆ. ಮೂಳೆಗಳು ಬೆಂಡಾಗ್ತಾ ಬರುತ್ತೆ. ಏನು ನಾವು ಕೇಳುವಂಥದ್ದು ಹಲ್ಲುಗಳು ಅಥವಾ ಬೋನುಗಳ ಮೇಲೆ ಎಫೆಕ್ಟ್ ಮಾಡ್ತದೆ ಅಂತಲ್ಲ, ಬಾಡಿಯ ಎಲ್ಲ ಬೋನುಗಳು ಸಹ ಬೆಂಡಾಗುವಂಥ ಸಾಧ್ಯತೆ ಇದೆ. ಆಮೇಲೆ ಕೆಲವು ವಂಶ ಪಾರಂಪರವಾಗಿ ಕಾಯಿಲೆ ಬಂದಿರ್ತವೆ. ಕೆಲವು ಅವ್ರ ತಂದೆಗಿತ್ತು, ಅವ್ರ ತಾತಗಿತ್ತು, ಇವರಿಗೂ ಬಂತು, ಈ ಟೈಪ್ ಬರುವಂಥ ಕಾಯಿಲೆಗಳು ಬರುತ್ತೆ. ಸೊ ಈ ಆರ್ಥರೈಟಿಸ್ ಬರೋದಕ್ಕೆ ಯಾವುದೇ ವಯೋಮಿತಿ ಇಲ್ಲ, ಅಂದರೆ ಇದು ಲೈಫ್ ಸ್ಟೈಲಿಂದ ಕೂಡ ಡಿಪೆಂಡ್ ಆಗಬಹುದು ಅನ್ನೋದು. ಹೌದು 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 ಆ ಟೈಪಲ್ಲಿ. ಸೊ ಈಗ ಈ ಆರ್ಥರೈಟಿಸ್ ಬಂದವ್ರಿಗೆ ನೀವು ಚಿಕಿತ್ಸೆ ಕೊಡ್ತೀರಾ? ಈಗ ಯಾವುದಾದ್ರೂ ಎಣ್ಣೆ ಇರ್ಬೋದು, ಇಲ್ಲ ಅಂತಂದರೆ ಆಹಾರ ಅಂದರೆ ಸೇವನೆಗೆ ಕೊಡುವಂತಹ ಒಂದಷ್ಟು ಔಷಧಿಗಳಿರ್ಬೋದು. ಈ ಔಷಧಿ ಕ್ರಮದಲ್ಲಿ ಅವರು ಇರುವಾಗ ಯಾವುದಾದ್ರೂ ಪಥ್ಯ ವಹಿಸಬೇಕು ಅಂತ ನೀವು ಏನಾದರೂ ಹೇಳ್ತೀರಾ? ಪಥ್ಯ ವಹಿಸೋದಂದ್ರೆ ಆಹಾರ ಪದ್ಧತಿಯಲ್ಲಿ ಹೇಳ್ತೇವೆ ನಾವು. ಆಹಾರ ಪದ್ಧತಿಯಲ್ಲಿ ಮಿತಿಯಾದ ಆಹಾರ, ಒಳ್ಳೆಯ ಆಹಾರ, ತರಕಾರಿಗಳು, ಕಾಳುಗಳು, ಇವುಗಳು ಹೆಚ್ಚಾಗಿ ಉಪಯೋಗಿಸೋ ವ್ಯವಸ್ಥೆ ಹೇಳ್ತೇವೆ. ಮಿಕ್ಕಿದ ಮೆಡಿಸಿನ್ ಈ ಟೈಪ್ ಯಾವ ಟೈಪ್ ಮಾಡಬೇಕು, ಯಾವ ಥರದಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಟ್ಟಿರ್ತೇವೆ. ಮಧುಮೇಹ ಇದ್ದವರಿಗೆ ಆರ್ಥರೈಟಿಸ್ ಇದೆ, ಮಧುಮೇಹ ಇದ್ದವರಿಗೆ ಜಾಂಡಿಸ್ ಇದೆ, ಮಧುಮೇಹ ಇದ್ದವರಿಗೆ ಕಿಡ್ನಿಲಿ ಸ್ಟೋನ್ ಇದೆ ಅಂದವಾಗ ಅವ್ರಿಗೆ ಡೈರೆಕ್ಟಾಗಿ ಮೆಡಿಸಿನ್ ಕೊಡಲಿಕ್ಕೆ ಬರೋಲ್ಲ. ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ನಾವು ಒಂದು ವಾರದ ಮೆಡಿಸಿನ್ ಮಧುಮೇಹ ಕೊಟ್ಟಿರ್ತೀವಿ. ಆನಂತರ ಮೇಜರ್ ಡಿಸೀಸ್ ಯಾವುದಿದೆಯೋ ಅದು ಕೊಟ್ಟಿರ್ತೀವಿ. ಮಧುಮೇಹ ಕಡಿಮೆ ಆದಾಗ ಮಾತ್ರ ನಾವು ಕೊಟ್ಟಂಥ ಔಷಧಿ ಅವ್ರಿಗೆ ಗ್ಲುಕೋಸ್ ಆಗಿ ಪರಿಣಾಮ ಆಗಿ ಅದು ರಕ್ತದ ಮುಖಾಂತರ ಹೋಗಬೇಕಾಗತ್ತೆ. ಸೊ ಗ್ಲುಕೋಸ್ ಇರುವಾಗ ನಾವು ಕೊಟ್ಟಂಥ ಮೆಡಿಸಿನ್ನು ಗ್ಲುಕೋಸ್ ಆಗಿ ಮೂತ್ರದ ಮುಖಾಂತರ ಹೋಗ್ತದೆ. ಆಗ ಆ ಒಂದು ಕಾಯಿಲೆ ಹೋಗಲ್ಲ. ಆ ಕಾಯಿಲೆ ಕಡಿಮೆ ಆದವಾಗ, ಮಧುಮೇಹ ಕಡಿಮೆ ಆದವಾಗ ನಾವು ಕೊಟ್ಟಂಥ ಔಷಧಿ ಆ ಒಂದು ಜಾಗಕ್ಕೆ ಹೋಗುವಂಥ ಸ್ಥಿತಿ ಆಗ್ತದೆ. ಪಥ್ಯ ವಹಿಸಬೇಕು ಅಂದರೆ ಹೇಗೆ ಅದನ್ನು ಸಜೆಸ್ಟ್ ಮಾಡ್ತೀರಾ? ಅಂದರೆ ಮಧುಮೇಹಿಗಳ ಬಗ್ಗೆ ಹೇಳಿದ್ರೆ, ಸೊ ಅದು ಬಿಟ್ಟು ಬೇರೆ ಯಾವ್ದಾದ್ರು ಕಾಯಿಲೆ ಇದ್ದರೆ ಅದಕ್ಕೆ ಹೇಗೆ ಟ್ರೀಟ್ ಮಾಡ್ತೀರಾ ಅಂತ? ಬೇರೆ ಕಾಯಿಲೆ ಇದ್ರೂ ಸಹ ಅವರಿಗೆ ಪಥ್ಯ ಕೆಲವೊಂದು ಇರಲ್ಲ, ಕೆಲವ್ರಿಗೆ ಪಥ್ಯ ಇರ್ತದೆ. ಸೊ ಆ ಥರದ್ದು ಕಾಯಿಲೆಗಳಿದ್ರು ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಈಗ ಬೇರೆ ಥರದ್ದಿದೆ, ಗ್ಯಾಂಗ್ರೀನ್ ಇದೆ. ಗ್ಯಾಂಗ್ರೀನ್ ಇದ್ದವ್ರಿಗೆ ಏನಾಗುತ್ತೆ, ಶುಗರ್ ಐಟಮ್ಸ್ ಹೋಗೋಂಗೇ ಇಲ್ಲ. ಶುಗರ್ ಇಲ್ಲ ಅವರಿಗೆ, ಅದ್ರ ಗ್ಯಾಂಗ್ರೀನ್ ಇದೆ. ಶುಗರ್ ಬಂದು ಗ್ಯಾಂಗ್ರೀನ್ ಬರೋದು ಬೇರೆ, ಶುಗರ್ ಇಲ್ಲದೇ ಗ್ಯಾಂಗ್ರೀನ್ ಬರೋದು ಬೇರೆ. ಅವರಿಗೂ ಸಹ ಆ ಶುಗರ್ ಅನ್ನೋ ಐಟಮ್ಸನ್ನು ಅವಾಯ್ಡ್ ಮಾಡ್ತೀವಿ ಆ ಮೆಡಿಸಿನಲ್ಲಿ. ಪೇಷಂಟ್ ನೋಡಿಕೊಂಡು ಅವರು ತಂದಂಥ ರಿಪೋರ್ಟ್ ನೋಡಿಕೊಂಡು ಅದಕ್ಕೆ ಏನು ಮಾಡಬೇಕು, ಇವ್ರು ಬೇರೆ ಕಾಯಿಲೆ ಯಾವುದಿದೆ ಅದನ್ನು ನೋಡಿಕೊಂಡೇ ಔಷಧಿ ಕೊಡಬೇಕು. ಸೊ ಈಗ ಕಾಳುಗಳಂದರೆ ಹೇಳಿದ್ರಿ, ಕಾಳುಗಳನ್ನ ಸಜೆಸ್ಟ್ ಮಾಡ್ತೀನಿ ಅಂತ.
ಬಟ್ ಈ ವಾತ ರೋಗ ಇರೋರಿಗೆ ಯಾವ ಕಾಳನ್ನ ಸಜೆಸ್ಟ್ ಮಾಡ್ತೀರಾ? ವಾತದ ಕಾಳುಗಳೇ ಬೇರೆ, ವಾತ ಇಲ್ಲದ ಕಾಳುಗಳೇ ಬೇರೆ. ವಾತ ಇದ್ದ ಕಾಳುಗಳು, ಅವರೆಕಾಳುಗಳು, ಬೇಳೆ ಇವೆಲ್ಲ ವಾತಕ್ಕೆ ಸಂಬಂಧಪಟ್ಟವು. ಅದು ಬಿಟ್ಟಿರ್ತೀವಿ. ಹೆಸರು ಕಾಳು, ಬೇರೆ ಇತರೆ ಕಾಳುಗಳಿದೆಯಲ್ಲ ಅವು ವಾತ ಇಲ್ಲದ ಕಾಳುಗಳು, ಅವುಗಳನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಅವರ ಗುಣಧರ್ಮ, ಅವರ ದೇಹದ ಗುಣಧರ್ಮ ನೋಡಿಕೊಂಡು, ದೇಹದಲ್ಲಿರುವಂಥ ವ್ಯವಸ್ಥೆ ನೋಡಿಕೊಂಡು ಇಂಥದ್ದು ಹೆಚ್ಚಾಗಿ ಊಟ ಮಾಡಿ, 4 ನಿಮಿಷ ಊಟ ಮಾಡಿ, ಸೊಪ್ಪು ಐಟಮ್ಸ್ ಊಟ ಮಾಡಿ, ಹೀಗೆ ಹೇಳ್ತೀವಿ. ಸೊ ಈ ಮಂಡಿ ಮೊಣಕಾಲು ನೋವು ಇರ್ಬೋದು, ಮೊಣಕಾಲು ಬಾವು ಇರ್ಬೋದು, ಅದಕ್ಕೆ ಹೇಗೆ ಚಿಕಿತ್ಸೆ ಕೊಡ್ತೀರಾ? ಮೊಣಕಾಲು ಬಾವಿಗೆ ನಾವು 3-4 ಟೈಪ್ ಔಷಧಿ ಇರ್ತದೆ. ಬೆಲ್ಲದಲ್ಲಿ ತಿನ್ನೋ ಒಂದು ಚೂರ್ಣ ಬರ್ತದೆ. ಒಂದು ನೋವು ಬರೋ ಆಯಿಲ್ ಇದೆ, ನೋವು ಹೋಗೋ ಆಯಿಲ್ ಇದೆ. ನೋವು ಹೋಗುವ ಆಯಿಲ್ 20 ದಿವಸ ಇರ್ತದೆ. 5 ದಿವಸ ನೋವು ಬರ್ಲಿಕ್ಕೆ ಕೊಡ್ತೀವಿ. ಆ 5 ದಿವಸ ನೋವು ಬರ್ಲಿಕ್ಕೆ ಕೊಡೋ ಆಯಿಲ್ ಹಚ್ಚುವಾಗ ಯಾವುದೇ ಔಷಧಿ ಸೇವನೆ ಇಲ್ಲ, ಎಲ್ಲ ಸೇವನೆಯನ್ನು ನಿಲ್ಲಿಸಿರ್ತೇವೆ. 5 ದಿವಸ ನೋವು ಬರ್ತದೆ, 1 ದಿವಸ ಸ್ವಲ್ಪ ಬರುತ್ತೆ, 2 ದಿವಸ ಜಾಸ್ತಿ ಬರುತ್ತೆ, 3 ದಿವಸ ಇನ್ನೂ ಬರುತ್ತೆ, 4 ದಿವಸ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ಯಾವ ಜಾಗದಲ್ಲಿ ನೋವು ಶುರು ಆಗ್ತದೋ ಅಲ್ಲಿ ಜೀವ ಇದೆ ಅಂತ ಅರ್ಥ. ಮತ್ತೆ ವಾಪಸ್ ಬರ್ತಾ ಇದೆ, ವಾಪಸ್ ಅದು ಗುಣಮುಖ ಆಗ್ತಾಯಿದೆ ಅಂತ. ಆ ನೋವು ಬಂತು ಅಂದರೆ ಅಲ್ಲಿ ಹುಷಾರು ಮಾಡಲಿಕ್ಕೆ ನಮ್ಮಲ್ಲಿ ಮೆಡಿಸಿನ್ ಇದೆ ಅಂತ. ಆ ನೋವು ಬರಲಿಕ್ಕೆ ಕೊಟ್ಕೊಂಡು ಆಮೇಲೆ ನೋವು ಹೋಗಲಿಕ್ಕೆ ನಾವು 20 ದಿವಸ ಮೆಡಿಸಿನ್ ಕೊಡ್ತೀವಿ. ಅದರಲ್ಲಿ ತಿನ್ನುವಂಥ ಲೇಹ ಇರ್ತದೆ, ತೊಗೊಳ್ಳುವಂಥ ಟಾನಿಕ್ ಇರುತ್ತೆ, ಹಚ್ಚುವಂಥ ಕ್ರೀಮ್ ಇರ್ತದೆ, ಎಲ್ಲ ಸೇರಿ ಇದೊಂದು ಸೆಟ್. 20 ದಿವಸದಲ್ಲಿ ಒಬ್ಬ ಆರ್ಥರೈಟಿಸ್ ಪೇಷಂಟು ಕೂರೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ವಾಕರ್ಲಿದ್ದಾನೆ, ಬೇರೆ ಸಪೋರ್ಟೆಡಲ್ಲೇ ಹೋಗ್ತಾನೆ ಅಂದವನಿಗೆ ಆ 20 ದಿವಸದಲ್ಲಿ ವಾಪಸ್ ನಡೆಯುವಂಥ ವ್ಯವಸ್ಥೆ ಮಾಡುವಂಥ ಮೆಡಿಸಿನ್ ಇದೆ. ಸೊ ನೋವು ಬರೋ ಹಾಗೆ ನೀವು ಮೆಡಿಸಿನ್ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಯಾಕೆ ಅದು ಅಂದರೆ ಹೊಸದು, ನಾನು ಕೇಳಿಲ್ಲ ಇದುವರೆಗೂ. ಸೊ ನೋವು ಬರೋ ಹಾಗೆ ಕೊಡೋದು ಏನಕ್ಕೆ ಅಂತ ನಿಮ್ಗೆ ಹೇಳಬೇಕು ಅಂದರೆ, ಪಾರ್ಶ್ವವಾತ ಆಗಿರೋಂಥ ವ್ಯಕ್ತಿಗೆ ಯಾವ ಭಾಗ ಪಾರ್ಶ್ವವಾತ ಆಗಿರುತ್ತೋ ಆ ಭಾಗ ಸೆನ್ಸೇಷನ್ ಕಳ್ಕೊಂಡಿರುತ್ತೆ, ಸ್ಪರ್ಶ ಜ್ಞಾನ ಇರಲ್ಲ. ಸೊ ಆಗ ನೀವು ಚೂಟಿದ್ರೂ ನೋವು ಬರಲ್ಲ, ಚುಚ್ಚಿದ್ರೂ ನೋವು ಬರಲ್ಲ. ಸೊ ಆ ಜಾಗಕ್ಕೆ ನಾವು ಈ ಆಯಿಲನ್ನು ಅಪ್ಲೈ ಮಾಡಿದ್ದಲ್ಲಿ, ಈ ತೈಲವನ್ನು ಅಪ್ಲೈ ಮಾಡಿದ್ದಲ್ಲಿ ಅದು ವಾಪಸ್ ನೋವು ಬರ್ತಾ ಇದೆ, ಮುಟ್ಟಿದ ನೋವು ಬರ್ತಾಯಿದೆ ಅಂದರೆ ಅಲ್ಲಿ ಜೀವ ಬರ್ತಾ ಇದೆ, ವಾಪಸ್ ಬರ್ತಾ ಇದೆ ಅಂತ ನಾವು ಕಂಡುಕೊಳ್ಳೋವಂಥದ್ದು. ಇದೇ ಥರ ನಮ್ಮ ಸಂದುವಾತಗಳಲ್ಲಿ ಅಥವಾ ಆರ್ಥರೈಟಿಸಲ್ಲಿ ಎಲ್ಲಿ ಯಾವ ಜಾಗದಲ್ಲಿ ನೋವು ಜಾಸ್ತಿ ಬರುತ್ತೋ ಅದೇ ಜಾಗದಲ್ಲಿ ಇನ್ನೂ ಸಹ ನೋವು ಬರೋಂಗೆ ಮಾಡ್ತೀವಿ ಅನ್ನೋ ಕಾರಣ ಏನು ಅಂದರೆ, ಅಲ್ಲಿ ರಕ್ತ ಪರಿಚಲನೆ ಸ್ಟಾರ್ಟ್ ಆಗುತ್ತೆ ಆಯಿಲ್ನಿಂದ. ಅದು ಇಲ್ಲಿ ನಮ್ಮ ಪ್ರತಿ ಚರ್ಮದಲ್ಲೂ ಸಹ ತೈಲಗ್ರಂಥಿ, ರೋಮಗ್ರಂಥಿ, ಬೆವರು ಗ್ರಂಥಿ ಅಂತ 3 ಹೋಲ್ಗಳಿದೆ, ರಂಧ್ರಗಳಿದೆ. ನಮ್ಮ ಕಣ್ಣಿಗೆ ಕಾಣದಿರೋಂಥ ಮೈಕ್ರೋ ಹೋಲ್ಗಳಿದೆ. ಸೊ ನೀವು ಯಾವುದಾದ್ರು ಐ ಟೆಸ್ಟಲ್ಲಿ ಅಥವಾ ಐ ಗ್ಲಾಸಲ್ಲಿ ನೋಡಿದರೆ ಆ ಹೋಲ್ಗಳು ಕಾಣ್ತದೆ. ಸೊ ಆ ತೈಲ ಆ ಜಾಗದಲ್ಲಿ ನುಗ್ತದೆ ಒಳಗೆ. ನುಗ್ಗುವಾಗ ಏನಾಗುತ್ತೆ, ಅಲ್ಲಿ ಜೀವಕೋಶಗಳಿಗೆ ಮೇನ್ ಮುಖ್ಯ ನರಗಳಿಂದ ಜೀವಕೋಶಗಳಿಗೆ ಹೋಗುವಂಥ 1000 ನರಗಳಿದೆ. ಆ ನರಗಳೆಲ್ಲ ಜೀವ ಆಗ್ತದೆ. ಸೊ ಆ ಜೀವ ನೋವು ಹೆಚ್ಚಾಗ್ತದೆ. ಹಾಗೆ ಸೊ ಇಲ್ಲಿರುವಂತಹ ಕೆಲವೊಂದಷ್ಟು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಡ್ತೀರಾ ನಮಗೂ ಅಂತ? ಮಾಡಿಕೊಡ್ತೇನೆ. ಇಲ್ಲಿ ಸಿಗುವಂಥ, ನಾವು ಓಡಾಡೋ ಹಾದಿಯಲ್ಲಿ, ನಾವು ಹೋಗುವಂಥ ಜಾಗದಲ್ಲಿ ನೋಡುವಂಥ ಕೆಲವೊಂದು ಕೃಷಿ ಜಮೀನಲ್ಲಿ ಎಲ್ಲ ಕಡೆ ಬೆಳೆಯುವಂಥ ಗಿಡಮೂಲಿಕೆ ಸಿಗ್ತದೆ, ನಾನು ತೋರಿಸ್ಕೊಡ್ತೇನೆ. ಖಂಡಿತ ಸರ್. ಓಕೆ ವೀಕ್ಷಕರೇ, ಈಗ ಇಲ್ಲಿರುವಂತಹ ಕೆಲವೊಂದಷ್ಟು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ದೇಸಿ ಮೆಡಿಸಿನ್ ವೀಕ್ಷಕರೇ. ಈಗ ಇಲ್ಲಿರುವಂತಹ ಕೆಲವೊಂದಷ್ಟು ಗಿಡಮೂಲಿಕೆಗಳ ಪರಿಚಯವನ್ನು ಮಾಡಿಕೊಡ್ತಾರೆ ನಾಟಿ ವೈದ್ಯರಾದಂತಹ ದೇವರಾಜ್ ಅವರು. ಸೊ ಬನ್ನಿ ಹೋಗೋಣ. ಸರ್, ಇಲ್ಲಿ ಯಾವೆಲ್ಲ ಗಿಡಮೂಲಿಕೆಗಳು ಸಿಗುತ್ತೆ ನಮಗೆ ಯೂಶಲಿ ಅಂತ? ನಾವು ಓಡಾಡುವಂಥ ದಾರಿಯಲ್ಲಿ ಮತ್ತು ನಮಗೆ ಯಾವುದೇ ಒಂದು ಸಣ್ಣ ದಾರಿಯಾಗಲಿ ದೊಡ್ಡ ದಾರಿಯಾಗಲಿ ಎಲ್ಲ ಥರದ ಔಷಧಿಗಳು ಗಿಡಗಳು ಸಿಗ್ತದೆ. ಸಿಗುವಂಥ ಕಾಣುವಂಥ ಎಲ್ಲ ಗಿಡಗಳು ಸಹ ಔಷಧಿ ಸಂಬಂಧಪಟ್ಟ ಗಿಡಗಳೇ. ಅದರಲ್ಲಿ ಒಳ್ಳೆಯ ಔಷಧಿ ಬರ್ಬೋದು ಅಥವಾ ಗುಣಕಾರಿ ಆಗ್ಬೋದು, ಗುಣಹೀನ ಆಗ್ಬೋದು. ಆ ಟೈಪ್ ಬಳ್ಳಿಗಳು ತುಂಬ ಸಿಗುತ್ತೆ. ನಾವೇನು ಮಾಡ್ತೀವಿ, ಅದು ಯಾವುದೂ ಸಹ ಗೊತ್ತಿಲ್ಲದ ಕಾರಣ ಕೀಳ್ತೀವಿ, ಬಿಸಾಕ್ತೀವಿ, ಅದನ್ನು ಸೊಪ್ಪು ಸದೆ ಆಯಿತು ಗೊಬ್ಬರವಾಗಿ ಬಳಸ್ತೀವಿ. ಬಟ್ ಅದನ್ನು ಉಪಯೋಗ ಗೊತ್ತಿದ್ದರೆ, ನಾಟಿ ವೈದ್ಯರಾಗಿ ಮತ್ತು ಪಾರಂಪರಿಕ ವೈದ್ಯರಾಗಿದ್ದರೆ ಅದನ್ನು ಕಂಡು ಹಿಡಿದು ಅದನ್ನು ಬೆಳೆಸ್ತಾರೆ ಮತ್ತು ಉಳಿಸ್ತಾರೆ. ಆ ಟೈಪ್ ಇದೆ. ಈಗ ನಿಮ್ಮ ಕಣ್ಣಿಗೆ ಕಾಣುವಂಥ ಗಿಡ, ಇದಿಷ್ಟೇ ಜಾಗದಲ್ಲೇ ಒಂದು 5-6 ಜಾತಿ ವನಸ್ಪತಿಗಳಿದೆ. ಅದ್ಭುತ ವನಸ್ಪತಿಗಳು ಇದೆ ಇಲ್ಲಿ. ಇನ್ನೂ ಒಳಗೆ ಹೋಗ್ತಾ ಹೋಗ್ತಾ ಡೀಪಾಗಿ ಫಾರೆಸ್ಟಲ್ಲಿ ಹೋದರೆ ಬೇರೆ ಬೇರೆ ಸಿಗದೇ ಇರುವಂಥದ್ದು, ನೋಡದೇ ಇರುವಂಥದ್ದು, ಅರಿಯದಿರುವಂಥದ್ದು ಮೂಲಿಕೆಗಳು ಸಹ ಕಾಣ್ತದೆ. ಸೊ ಇಲ್ಲಿ ಕಾಣುವಂಥ ನಿಮ್ಮೊಂದು 2 ಮೂಲಿಕೆಗಳು ಇಲ್ಲೇ ತೋರಿಸ್ತೇನೆ. ಇದು ಮಂಡಿ ನೋವು, ಬೆನ್ನು ಮೂಳೆ ನೋವು, ಸ್ಪೈನಲ್ ಕಾರ್ಡ್, ನರ ದೌರ್ಬಲ್ಯ, ನರವಾತ, ಮಸಲ್ಸ್ಗಳು ಪೈನ್ ಬರುತ್ತಲ್ಲ, ಅದಕ್ಕೆಲ್ಲ ಬಳಸುವಂಥ ಒಂದು ತೈಲ ರೆಡಿ ಮಾಡ್ತೀವಿ ಈ ಗಿಡದಲ್ಲಿ. ಈ ಗಿಡಕ್ಕೆ ಬೇಕು ಸೇರ್ಬೇಕಾದ ಉಪಧಾತುಗಳು ಬೇರೆ ಇರ್ತದೆ. ಸೊ ಇದು ಮೇನ್ ಧಾತು.
ಇದನ್ನು ಉಪಯೋಗಿಸ್ಕೊಂಡು ಇದರ ರಸ ತೆಗೆದುಕೊಂಡು ಈ ರಸಕ್ಕೆ ಬೇರೆ ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಕುದಿಸಿ ಇದಕ್ಕೆ ಬೇಕಾದ ಕೆಲವೊಂದು ಲವಣಗಳಿರುತ್ತೆ, ಉಪ್ಪುಗಳು, ಲವಣ ಅಂದರೆ ಪಂಚಲವಣ ಅಂತ ಇರ್ತದೆ. ಸೊ ಆ ಲವಣಗಳನ್ನ ಸೇರಿಸಿ ತೈಲವನ್ನು ರೆಡಿ ಮಾಡ್ತೀವಿ. ಆ ತೈಲವನ್ನು ಬೆಳಗ್ಗೆ ಸಾಯಂಕಾಲ 2 ಟೈಮ್ ಮಸಾಜ್ ಮಾಡೋದ್ರಿಂದ ಎಂಥ ಬಾವಿದ್ರೂ ಸಹ ಎಂಥ ನೋವಿದ್ರೂ ಸಹ ಕಡಿಮೆ ಆಗ್ತದೆ. ಇದು ತುಂಬಾ ಕಡ್ಡಿ, ಇದನ್ನು ಹಿಡಿಯೋಕ್ಕಾಗಲ್ಲ ನೋಡಿ, ಇಷ್ಟಾದ್ರೂ ಬರಲ್ಲ. ಇದು ಅತ್ಯಂತ ಗಟ್ಟಿ ಇರ್ತದೆ. ಇದ್ರ ಬರಲನ್ನು ಮಾಡಿ ಕಸ ಹೊಡಿಯೋಕ್ಕೆ ಬಳಸ್ತಾರೆ. ಬಟ್ ಇದ್ರ ಗುಣ ಏನಾಗಿದೆ ಅಂದರೆ ಈ ಒಂದು ಔಷಧಿ ಗುಣ ಹೊಂದಿರ್ತದೆ. ಹೌದು. ಸೊ ಈ ಗಿಡವನ್ನು ಸೊಪ್ಪನ್ನು ತಗೊಳ್ತೀವಿ. ಸೊ ಸಮೂಲನ ತಗೊಳ್ತೀವಿ, ಬೇರು, ಕಾಂಡ, ಸೊಪ್ಪು, ಹೂವು, ಇದು ಸಮೂಲ ಪಂಚಾಂಗ ಅಂತೀವಿ ಇದಕ್ಕೆ. ಪಂಚಾಂಗ ಅಂದರೆ ಪಂಚಾಂಗ. ಇಡೀ ಗಿಡವನ್ನು ಬೇರು ಸಮೇತದಿಂದ ಹಿಡಿದು ಹೂವಿನವರೆಗೂ, ಕಾಯುವವರೆಗೂ, ಬೀಜವರೆಗೂ. ಇದು ಬೀಜನೂ ಇದೆ, ಹೂವು ಇದೆ. ಇವು ಅಷ್ಟನ್ನು ತೊಗೊಂಡು ಜಜ್ಜಿ ರಸ ತೆಗಿತೀವಿ. ತೆಗೆದ್ಬಿಟ್ಟು ಆ ರಸಕ್ಕೆ ಬೇಕಾಗಿದ್ದ ಉಪದಾರ್ಥಗಳನ್ನು ಸೇರಿಸಿ ತೈಲವನ್ನು ರೆಡಿ ಮಾಡ್ತೀವಿ. ಆ ತೈಲ ಎಂಥ ಬಾವಿದ್ದು ಅಥವಾ ನೋವುಗಳಿದ್ದು, ಮಸಲ್ಸ್ ಪೈನ್, ಮೂಳೆ ಸೌಕಳಿ ಆಗಿರುವಂಥದ್ದು, ಅದಕ್ಕೆಲ್ಲದಕ್ಕೂ ಗುಣಕಾರಿ ಆಗುವಂಥ ಒಂದು ಮಾಡೋದನ್ನು ಮನೇಲಿ ಹೋಗಿ ನಿಮಗೆ ತೋರಿಸ್ತೀವಿ. ಇನ್ನೊಂದಿದೆ ಅಂತ ಹೇಳಿದ್ರಲ್ಲ. ಹೌದು. ಇದು ಹೊನಗನ್ನೆ ಗಿಡ ನೋಡಿ. ಪಕ್ಕದಲ್ಲೇ ಮಂಡಿನೂ ಒಂದಿದೆ, ಪಕ್ಕದಲ್ಲೇ ಹೊನಗನ್ನೆ ಗಿಡ ಇದೆ. ಹೊನಗನ್ನೆ ಗಿಡ ಅಂತ. ಈ ಗಿಡವನ್ನು ತೈಲ ಮಾಡಿ ತಲೆ ಹಾಕೋದ್ರಿಂದನೂ ಕಣ್ಣುಗಳು ಚೆನ್ನಾಗಿ ಕಾಣ್ತದೆ. ಆಮೇಲೆ ಇದನ್ನು ಕಣ್ಣಿಗೆ ರಸ ಮಾಡಿಬಿಡುವಂಥದ್ದು ಇದೆ, ಪಲ್ಯ ಮಾಡಿ ಊಟ ಮಾಡುವಂಥದ್ದಿದೆ. ಇದನ್ನು ಆಹಾರ ಪದ್ಧತಿಯಲ್ಲಿ ತೊಗೋಬೋದು. ಹೊನಗನ್ನೆ ಸೊಪ್ಪಿನ ಪಲ್ಯ ಅಂದರೆ ಅದು ಮೊದಲು ಬಾಳಿ ಹಳೆ ಕಾಲದವರು ಈಗೂ ತಿಂತಾರೆ. ಹೌದು. ಹೊನಗನ್ನೆ ಸೊಪ್ಪು ತಿನ್ನೋದ್ರಿಂದ ಕಣ್ಣುಗಳು ಯಾವತ್ತೂ ಹಾಳಾಗಲ್ಲ, ಕಣ್ಣುಗಳು ತಮ್ಮ ಸಾಮರ್ಥ್ಯವನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಕಣ್ಣುಗಳು ಯಾವತ್ತೂ ರೇಸನ್ನು ಚೆನ್ನಾಗಿಟ್ಕೊಳ್ತದೆ, ಕಣ್ಣು ಕಾಣ್ತದೆ. ಈ ಹೊನಗನ್ನೆ ತಿಂದಂಥವ್ರು ಯಾವುದೇ ಒಂದು ಸ್ಪೆಕ್ಟನ್ನು ಬಳಸುವಂಥ ಪರಿಸ್ಥಿತಿ ಬರೋದಿಲ್ಲ. ಹಾಗೆ ಇದು ಹೊನಗನ್ನೆ ಅಂತ. ಮಕ್ಕಳಿಗೆ ಕೊಡೋದ್ರಿಂದ 3 ಲಾಭ. ಒಂದು, ಕಣ್ಣಿನ ರೇಸ್ ಚೆನ್ನಾಗಿರುತ್ತೆ, ಅವರಿಗೆ ಮಕ್ಕಳಿಗೆ ತಲೆನೋವು ಇಂಥ ಒಂದು ಯಾವುದೇ ಡಿಸೀಸ್ ಬರಲ್ಲ. ಎರಡನೇದಾಗಿ ಮೆದುಳಿನ ಸ್ಮರಣ ಶಕ್ತಿ ಹೆಚ್ಚುತ್ತದೆ. ಮುಂದೆ ಒಂದು ಗಿಡಮೂಲಿಕೆ ಇದೆ. ಸೊ ಈಗ ನೀವು ಕೈಯಲ್ಲಿ ಹಿಡ್ಕೊಂಡಿರೋಂಥ ಇದು ಹೊನಗನ್ನೆ ರಸದಲ್ಲಿ ಆ ಒಂದು ಮೂಲಿಕೆ ಚಿತ್ರಮೂಲ ಅಂತ, ಆ ಚಿತ್ರಮೂಲದ ಬೇರನ್ನು ಅರೆದು ಆ ಹನಿಗಳನ್ನು ಕಣ್ಣಿಗೆ ಬಿಟ್ಟರೆ ಕಣ್ಣಿಗೆ ಬಂದಿರೋಂಥ ಪೊರೆ ಕಟ್ಟಾಗುತ್ತೆ. ಸೊ ಯೂಶಲಿ ಇಷ್ಟೆಲ್ಲ ಗಿಡಮೂಲಿಕೆಗಳಿವೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದರಿಂದ ಈ ಸಸ್ಯ ನಾಶ ಆಗ್ತಾ ಇದೆ ಅನ್ನೋದು. ಹೌದು. ಇದು ಭಾಳ ಜನ ಏನಾಗಿದೆ ಅಂದರೆ ಇವತ್ತಿನ ಇಂಗ್ಲೀಷ್ ಮೆಡಿಷನ್ನು ಅಥವಾ ಅಲೋಪತಿಕ್ ಮೆಡಿಷನ್ ವ್ಯಾಮೋದಿಂದ ಪ್ರತಿಯೊಬ್ಬರು ಸಹ ಆ ಒಂದು ಇದಕ್ಕೆ ಹೋಗೋದ್ರಿಂದ ಎಲ್ಲರಿಗೂ ಈ ಗಿಡಮೂಲಿಕೆ ಬಗ್ಗೆ ಗೊತ್ತಿಲ್ಲ. ಸೊ ನಮ್ಮದು ವಂಶಪಾರಂಪರಿಕ ನಮ್ಮ ತಂದೆ, ನಮ್ಮ ತಾತ ಮಾಡ್ತಿದ್ದರಿಂದ ನಮಗೆ ಈ ಔಷಧಿಗಳು ಎಲ್ಲ ನಮಗೆ ಸಿಗ್ತಾ ಇದೆ. ನಮ್ಮಲ್ಲಿರುವಂಥದ್ದು ಮುಖ್ಯ ಅಂಗಗಳು 5. ಒಂದು ಮೆದುಳು, ಒಂದು ಹೃದಯ, ಒಂದು ಶ್ವಾಸಕೋಶ, ಒಂದು ಪಿತ್ತಜನಕಾಂಗ ಮತ್ತು ಕಿಡ್ನಿ. ಈ 5 ಅಂಗಗಳು ವೆರಿ ಇಂಪಾರ್ಟೆಂಟ್. ಮಿಕ್ಕಿದೆಲ್ಲವೂ ಸೈಡ್ ಉಪ ಅಂಗಗಳೆಲ್ಲ. ಮೇಯ್ನ್ ಅಂಗಗಳೇ ಇದು. ಕರುಳು ಒಂದು ಡ್ಯಾಮೇಜ್ ಆದರೆ, ಕಟ್ಟಾದರೆ ಮತ್ತೆ ಅದಕ್ಕೇನೋ ಅಟ್ಯಾಚ್ಮೆಂಟ್ ಮಾಡ್ಬೋದು. ಇವು ಬೇರೆ ಎಲ್ಲವೂ ಒಂದು ಕಣ್ಣು ಹೋದ್ರೆ ಒಂದು ಕಣ್ಣು ಉಳಿತದೆ, ಒಂದು ಕಿವಿ ಹೋದ್ರೆ ಒಂದು ಕುಡಿ ಉಳಿತದೆ, ಒಂದು ಕೈ ಹೋದ್ರೆ ಒಂದು ಕೈ, ಒಂದು ಕಾಲು ಹೋದ್ರೆ ಒಂದು ಕಾಲು. ಆದರೆ ಈ 5 ಅಂಗಗಳನ್ನು ಸೇಫರ್ ಸೈಡಲ್ಲಿ ಇಡಬೇಕಂದ್ರೆ, ನಾವು ಉಳಿಸ್ಕೊಳ್ಬೇಕು ಅಂತ ಆದರೆ ಈ ಒಂದು ಮೂಲಿಕೆ ಔಷಧಿಯಿಂದ ನಾವು ಉಪಯೋಗಿಸ್ತಾ ಹೋದವಾಗ ಈ ಅಂಗಗಳನ್ನು ಸುಶ್ರುತವಾಗಿ ಇಡ್ಬೋದು. ಇಲ್ಲದಿದ್ದಲ್ಲಿ ಅಲೋಪತಿಕ್ ಮೆಡಿಸಿನಲ್ಲಿ ನಾವು ಸಾಮಾನ್ಯವಾಗಿ ಒಂದಕ್ಕೆ ಔಷಧಿ ಕೊಟ್ಟ ಇನ್ನೊಂದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇದು ಉತ್ರಾಣಿ ಅಂತೀವಿ. ಇದರಲ್ಲಿ 2 ಪ್ರಭೇದ ಇದೆ. ಕಪ್ಪು ಉತ್ರಾಣಿ, ಕೆಂಪು ಉತ್ರಾಣಿ, ಇದು ಸಾದಾ ಉತ್ರಾಣಿ ಅಂತ ಇದೆ. ಸಾಮಾನ್ಯ ಕಪ್ಪು ಉತ್ರಾಣಿ ಸಿಗ್ತಾ ಇಲ್ಲ, ಕೆಂಪು ಉತ್ರಾಣಿ ಸಾಮಾನ್ಯ ಸಿಗುತ್ತೆ. ಇದರ ಬೇರಿನಿಂದ ಈಗ ನೀವು ಕೈಯಲ್ಲಿ ಹಿಡ್ಕೊಂಡಂಥ ಹೊನಗನ್ನೆಯ ರಸದಲ್ಲಿ ಇದರ ಬೇರನ್ನು ತೆಗೆದು ಕಣ್ಣಿಗೆ ಹಾಕೋದ್ರಿಂದ ಕಣ್ಣಿಗೆ ಬಂದಿರೋಂಥ ಪೊರೆ ನಿವಾರಣೆ ಆಗ್ತದೆ. ಹಾಗೆ ಬೇಕಾದ್ರೆ ಇದನ್ನು ತಗೊಳ್ಳೋಣ.
ಗಿಡಮೂಲಿಕೆಗಳು ಇವುಗಳು ಈಗ ನಶಿಸಿ ಹೋಗ್ತಾ ಇದೆ ನಮ್ಮಲ್ಲಿ. ಯಾಕಂದರೆ ಎಲ್ಲರೂ ಇಂಗ್ಲೀಷ್ ಮೆಡಿಸಿನಿಗೆ ವ್ಯಾಮೋಹದಿಂದ ಈಗ ಹಳ್ಳಿ ನಾಟಿ ವೈದ್ಯ ಪದ್ಧತಿ ಇಲ್ಲ, ನಾಟಿ ವೈದ್ಯರಿಗೆ ಮರ್ಯಾದೆಯೂ ಇಲ್ಲ, ವಿತ್ ಆ ಔಷಧಿಗಳ ಬಗ್ಗೆ ಸುಳ್ಳು, ಹಿತ್ತಲ ಗಿಡ ಮದ್ದಲ್ಲ ಅನ್ನೋದನ್ನು ಮೊದಲಿಂದ ಹೇಳ್ತಾ ಬಂದ್ಬಿಟ್ರು. ಸೊ ಇನ್ನು ನೀವು ಹೇಳಿದ್ರಲ್ಲ ಹಿತ್ತಲ ಗಿಡ ಮದ್ದಲ್ಲ ಅನ್ನೋರಿಗೆ ಬುದ್ಧಿ ಇಲ್ಲ ಅಂತ ಹೇಳಬೇಕು. ಖಂಡಿತ ನಿಮ್ಗೆ ಹೇಳಿದೆ ನೆನಪಿನ ಶಕ್ತಿಗೆ ಅಂತ. ಸೊ ಶಂಖಪುಷ್ಪಿ ಮಕ್ಕಳಿಗೆ ಸ್ಮರಣ ಶಕ್ತಿಗೆ ಬಳಸುವಂಥ ಒಂದು ಗಿಡಮೂಲಿಕೆ ಇದು. ಏನು ಬ್ರಹ್ಮಿ ಒಟ್ಟಿಗೆ ಶಂಖಪುಷ್ಪಿ, ಬ್ರಹ್ಮಿ, ಒಂದೆಲಗ, ಅಶ್ವಗಂಧ, ಶತವರಿ ಅಂತ ಸೇರಿಸ್ಬೇಕು ಅಂತ ಹೇಳಿದ್ನಲ್ಲ, ಇದೇ ಶಂಖಪುಷ್ಪಿ ಅಂದರೆ ಈ ಗಿಡ, ಈ ಸಸ್ಯ. ಸೊ ಈ ಗಿಡದಲ್ಲಿ ಯಾವ ಭಾಗವನ್ನು ಸಮೂಲನ ಬೇರು, ಕಾಂಡ, ಹೂವು, ಎಲೆ, ಬೀಜ ಅಥವಾ ಹಣ್ಣು, ಈ ಟೈಪಲ್ಲಿ ಇದು ಬೀಜ ಬರ್ತದೆ. ಕೆಲವೊಂದು ಟೈಮ್ ಇದು ಖಾಲಿ ಲೀವ್ಸ್ ಮಾತ್ರ ಬರ್ತದೆ. ಈ ಸ್ಮರಣ ಶಕ್ತಿಗೆ ಲೀವ್ಸ್ ಬಳಸ್ತೀವಿ, ಇನ್ನು ಬೇರೆ ಬೇರೆ ಶಕ್ತಿಗಳಿಗೆ ಸಮೂಲನ ಬಳಸ್ತೀವಿ. ಸ್ಮರಣ ಶಕ್ತಿ ಎಲೆಗಳನ್ನು ತೊಗೊಂಡು ಒಣಸಿ ಅದನ್ನು ಈ ಸಮ್ಮಿಶ್ರಣ ಮಾಡ್ತೀವಿ. 5 ಐಟಮ್ಸು ಇದಕ್ಕೆ ಸೇರೋದು 5. ಇದ್ರ ಪಂಚಾಂಗ ಮತ್ತು ಪಂಚಸಸ್ಯ ಸೇರಿದಾಗ ಅದು ರಿಚ್. ಓಕೆ ಸರ್, ಇಷ್ಟೆಲ್ಲ ಗಿಡಮೂಲಿಕೆಗಳ ಇಂಪಾರ್ಟೆನ್ಸ್ ಏನು ಅಂತ ನಮಗೆ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಮದ್ದನ್ನು ಮಾಡೋದು ಹೇಗೆ ಅಂದರೆ ನಮ್ಮ ಜನಕ್ಕೂ ಉಪಯೋಗ ಆಗುವಂತಹ ಒಂದಷ್ಟು ಮದ್ದುಗಳನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದು ವೆಟ್ ಸಸ್ಯಗಳಲ್ಲಿ ಮಾಡುವಂಥ ತೈಲ ಮತ್ತು ಮಸಾಜ್ ಮಾಡುವಂಥದ್ದು ಮತ್ತು ಇದು ಮಾಡುವಂಥ ತೋರಿಸ್ತೀನಿ. ಆಮೇಲೆ ಮನೆಯಲ್ಲಿ ನಮ್ಮ ಪಾಕಶಾಲೆಯಲ್ಲಿ ಡ್ರೈ ಐಟಮ್ಸ್ ಇದೆ, ಒಣಗಿದ ಮೂಲಿಕೆ ಮತ್ತು ಹಣ್ಣುಗಳಿದೆ. ಹಣ್ಣುಗಳಿಂದ ಮಾಡುವಂಥದ್ದನ್ನು ನಾನು ತೋರಿಸ್ತೀನಿ. 2 ಥರದ ಔಷಧಿ ಮಾಡುವಂಥ ತೋರಿಸ್ಕೊಡ್ತೀನಿ. ಓಕೆ ವೀಕ್ಷಕರೇ, ಈಗ ನಾಟಿ ವೈದ್ಯರಾದಂತಹ ದೇವರಾಜ್ ಅವರು ಈ ಗಿಡಮೂಲಿಕೆಗಳಿಂದ ಮದ್ದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬೇಗ ವಾಪಸ್ ಬನ್ನಿ. ವೀಕ್ಷಕರೇ, ಈಗ ದೇವರಾಜ್ ಅವರು ತೋರಿಸಿಕೊಡುವಂತಹ ಕೆಲವೊಂದಷ್ಟು ಗಿಡಮೂಲಿಕೆಗಳಿಂದ ಹೇಗೆ ಮದ್ದನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾರೆ. ಸೊ ನೋಡಿಕೊಂಡು ಅದರ ಉಪಯೋಗವನ್ನು ನೀವು ಪಡ್ಕೊಳ್ಬೋದು. ಸೊ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ನಿಮಗೆ ಇದು ಏನು ನಾವು ತೊಗೊಂಬಂದಿದ್ವಿ, ತೈಲ ಮಾಡುವ ಮುಂಚೆ ನನ್ನಲ್ಲಿರುವಂಥ ಮೂಲಿಕೆಗಳೇನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಹಣ್ಣುಗಳೇನಿದೆ ಮತ್ತು ಕೆಲವೊಂದು ಜ್ಞಾನ ವೃದ್ಧಿ ಮತ್ತು ಸ್ಮರಣ ಶಕ್ತಿ ಸಂಬಂಧಪಟ್ಟಂಥ ಕೆಲವು ಮೂಲಿಕೆಗಳನ್ನು ಪರಿಚಯ ಮಾಡಿಕೊಡ್ತೇನೆ. ಇದೊಂದು ಮೂಲಿಕ ಔಷಧಿ ಗುಣ ಹೊಂದಿರುವಂಥದ್ದು. ಸೊ ಸಫೇದ್ ಮುಸ್ಲಿ ಅಂತೇಳಿ ಹೇಳುವಂಥ ಗೆಡ್ಡೆಯ ರೂಪದಲ್ಲಿ ಬರುವಂಥ ಒಂದು ಮೂಲಿಕ. ಇದೀಗ ಇದನ್ನು ತೊಳೆದು ಇದರಲ್ಲಿರೋ ಮಣ್ಣನ್ನು ತೆಗೆದು ತೊಳೆದಿಟ್ಟಿದ್ದೀವಿ. ಇದು ಫಸ್ಟು ಭೂಮಿಯೊಳಗೆ ಇರುವಂಥದ್ದು. ಭೂಮಿಯೊಳಗೆ ಇರುವಾಗ ಈ ಥರದಲ್ಲಿ ಬೆಳ್ಕೊಂಡೋಗಿರುತ್ತೆ. ಇದು ಬಂದು ಮಣ್ಣೊಳಗಿರುವಂಥದ್ದು. ಈಗ ತಾನೇ ಕಿತ್ತಿರೋದು, ಇದು ಕಿತ್ತು ಒಣಗಿಸಿರೋದು. ಇದರ 3ನೇ ಹಂತ. ಈಗ ಮಣ್ಣಿಂದ ತೆಗೆದಿದ್ದು ಇದು ತೊಳೆದಾಗಿದೆ. ಇದನ್ನು ಪ್ರತಿಯೊಂದು ಫಿಂಗರ್ನೂ ಸಹ ಒಂದೊಂದೇ ಆಗಿ ಕಿತ್ಕೊಂಡು ಬ್ಲೇಡಲ್ಲಿ ಹೆರಿತೀವಿ. ಮೇಲ್ಗಡೆ ಸ್ಕಿನ್ ಔಟ್ ಮಾಡಿದ ಮೇಲೆ ನೆರಳಲ್ಲಿ ಒಣಗಿಸ್ಬೇಕಾಗುತ್ತೆ. ಇದು ಬ್ಯುರೋಲಿನಮ್ ಅನ್ನೋ ಒಂದು ಪ್ರಭೇದ. ನಾವು ಹೆರೆದು ಇದ್ರ ಮೇಲೆ ಸ್ಕಿನ್ ಇರುತ್ತೆ, ಸ್ಕಿನ್ ಔಟ್ ಮಾಡಿ ಒಣಗಿದ ನಂತರ ಇದನ್ನು ಪೌಡ್ರ್ ಮಾಡಿ ಕೆಲವೊಂದು ಇದಕ್ಕೆ ಸೇರಿಸುವಂಥ ಬೇರೆ ಉಪಧಾತುಗಳಿದ್ದಾವೆ. ಅಶ್ವಗಂಧ, ಶತವರಿ, ನೆಗ್ಲು, ಶಂಖಪುಷ್ಪಿ, ಬ್ರಹ್ಮಿ ಇವುಗಳನ್ನು ಒಳಗೂಡಿ ಇದನ್ನು ಮಕ್ಕಳಿಗೆ ಕೊಟ್ಟಲ್ಲಿ ಸ್ಮರಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ, ನರ ದೌರ್ಬಲ್ಯ ಹೋಗಲಾಡಿಸಿ ಉತ್ತಮವಾದ ಒಂದು ದಿವ್ಯ ಔಷಧಿಯಾಗಿದೆ ಇದು. ಈ ಮೂಲಿಕೆ ಶ್ವೇತ ಮುಸ್ಲಿ ಅಂತ ಏನು ಕರಿತೀವಲ್ಲ, ಇದು ಅಪರೂಪದ ಗೆಡ್ಡೆ ಆಗಿರ್ತದೆ. ಇದರಲ್ಲಿ ತುಂಬ ಕಾಯಿಲೆಗಳು ಹೋಗುವಂಥದ್ದು ಮತ್ತು ತುಂಬ ನರಗಳು ಯಾವುದೇ ಥರದ ನರ ವೀಕ್ನೆಸ್ಸಿಗೂ ಬರುವಂಥದ್ದು. ಒಂದೇ ಕಾಯಿಲೆಗಲ್ಲ, ಹಲವಾರು ಕಾಯಿಲೆಗೆ ಉಪಯೋಗ ಆಗುವಂಥ ಒಂದು ಗೆಡ್ಡೆ ಆಗಿರ್ತದೆ ಇದು ತುಂಬ ಕಾಸ್ಟ್ಲಿನೂ ಸಹ. ಇದರ ಬೆಲೆ ಈಗ ಮಾರ್ಕೆಟ್ನಲ್ಲಿ ಒಣಗಿದ್ದು ಬಂದ್ಬಿಟ್ಟು 5,500 ರೂಪಾಯಿ ಕಿಲೋ ಇದೆ. ಈಗ ಹಸಿದು ಬಿಡಿ, ಹಸಿದು ಬೇರೆ ಟೈಪಲ್ಲಿ ಉಪಯೋಗ ಮಾಡೋಕ್ಕೆ ಬರೋಲ್ಲ. ಹಸಿದನ್ನು ಏನಿದ್ರು ಮೊಳಕೆ ಎಬ್ಸಲಿಕ್ಕೆ ಮತ್ತು ಬೆಳೀಲಿಕ್ಕೆ ಮಾತ್ರ. ಇದು ಒಣಗಿದ ಮಾತ್ರ ನಮಗೆ ಉಪಯೋಗ ಆಗ್ತದೆ. ಮುಗಿದು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಒಣಗಿಸ್ತವಾಗ ಶ್ವೇತ ಮಿಸ್ಲಿ ಆಗಿ ಬರ್ತದೆ. ಇದನ್ನು ನಾವು ತೊಗೊಂಡೇನು ಮಾಡ್ತೀವಿ, ಆ ಡ್ರೈ ಆದಮೇಲೆ ಇದಕ್ಕೆ ಸಫೇದ್ ಮುಸ್ಲಿ, ಅಶ್ವಗಂಧ, ಶತಾವರಿ, ಶಂಖಪುಷ್ಪಿ, ನೆಗ್ಲು, ಬ್ರಹ್ಮಿ ಸೇರಿಸೋದ್ರಿಂದ
ಮೆದುಳು ನರಕ್ಕೆ ಸಂಬಂಧಪಟ್ಟಂಗೆ ಹೋಗ್ತದೆ. ಅದು ಬ್ರಹ್ಮಿ ಇಲ್ಲದೇ ಮಾಡಿದರೆ ಇವು 5 ಸೇರಿಸಿದರೆ ಯಾವುದೇ ನರವಾತ, ಸಂದುವಾತ, ನರ ದೌರ್ಬಲ್ಯ, ಮೆದುಳು ನರದ ದೌರ್ಬಲ್ಯ, ಡಿಪ್ರೆಷನ್ನು, ಇವನ್ ಪಾರ್ಕಿನ್ಸನ್ಸ್ ಮೆದುಳುವರೆಗೂ ಕೆಲಸ ಮಾಡುವಂಥ ಶಕ್ತಿ ಇದರಲ್ಲಿದೆ. ಇದೊಂದು ಮಾದಾಳದ ಫಲ ಅಂತ ಇದೆ. ಮಾದವಾಳದ ಹಣ್ಣು, ಮಾದಾಳದ ಫಲ ಅಂತ ಹೇಳ್ತೀವಿ. ಇದು ಮನುಷ್ಯನ ಜಠರದಲ್ಲಿ ಮತ್ತು ಎಸಿಡಿಟಿ ಮತ್ತು ಕರುಳು ಭಾಗದಲ್ಲಿ ಬರುವಂಥ ಕಾಯಿಲೆಗಳಿಗೆ ನಿವಾರಣೆ ಮಾಡುವಂಥ ಶಕ್ತಿ ಹೊಂದಿರೋದು. ಇದು ಇಷ್ಟು ದೊಡ್ಡ, ನೋಡಲಿಕ್ಕೆ ದೊಡ್ಡ ಗೆಡ್ಡೆ ಇದ್ರೂ ಇದರಲ್ಲಿ ಬರೋದು ಕೇವಲ 10 ರಿಂದ 15 ml. ಇಷ್ಟು ಗೆಡ್ಡೆಯಲ್ಲಿ ಬರುವಂಥ ರಸ 10 ರಿಂದ 15 ml. ಆ ರಸವನ್ನು ತೆಗೆದು ನಾವು ಇದಕ್ಕೆ ಎಷ್ಟು ಜೇನುತುಪ್ಪ ಬೇಕು, ಎಷ್ಟು ತುಪ್ಪ ಬೇಕು, ಎಷ್ಟು ಕಾಳುಮೆಣಸು ಇವೆಲ್ಲ ಸೇರಿಸ್ತೇವೆ. ಈ ವಸ್ತುಗಳೆಲ್ಲ ಇದರಲ್ಲಿ ಬೆರಕೆ ಆಗುತ್ತೆ. ಈ ಶುಂಠಿ ಇದರಲ್ಲಿ ಸೇರುತ್ತೆ, ಆಮೇಲೆ ಅಜ್ವಾನ ಸೇರುತ್ತೆ, ಆಮೇಲೆ ಇತರೆ ಧಾತುಗಳೆಲ್ಲ ಸೇರ್ತದೆ. ಸೇರಿ ಒಂದು ಟಾನಿಕ್ ಆಗಿ ಉತ್ಪತ್ತಿ ಆಗುತ್ತೆ. ಎಸಿಡಿಟಿ ಇದ್ದವರಿಗೆ, ಗ್ಯಾಸ್ಟ್ರಿಕ್ ಇದ್ದವರಿಗೆ, ಊಟ ಪಚನ ಕ್ರಿಯೆ ಆಗದಿದ್ದವರಿಗೆ, ಆಮೇಲೆ ಈ ಹೊಟ್ಟೆ ಮತ್ತು ಏನು ಸಣ್ಣ ಕರುಳು ದೊಡ್ಡ ಕರುಳಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಲ್ಲಿ ಮತ್ತು ಮಲಬದ್ಧತೆ ಇದ್ದಲ್ಲಿ ಆ ಒಂದು ಟಾನಿಕ್ಕು ಉಪಯೋಗ ಆಗ್ತದೆ. ನರ ದೌರ್ಬಲ್ಯ ಹೋಗಲಾಡಿಸುವಂಥ ಬಲ ಗಿಡ ಅಂತ ತಗೊಳ್ತಾನೆ. ಇದು ಯಾವುದೇ ಸಂದುವಾತ, ಮೂಳೆ ಸವಕಳಿ, ಮಸಲ್ ಸ್ಪೈನು, ನರ ದೌರ್ಬಲ್ಯ, ನರವಾತ, ಈ ವಾತಗಳ ನಿವಾರಣೆ ಮಾಡುವಂಥ ಶಕ್ತಿ ಈ ಸಸ್ಯಕ್ಕಿದೆ. ಈ ಸಸ್ಯವನ್ನು ತಂದು ಸಮೂಲನ, ಇದು ಬೇರು, ಕಾಂಡ, ಎಲೆ, ತೊಗಟೆ, ಹೂವು ಇವೆಲ್ಲವನ್ನು ತಗೊಂಡು ಕುಟ್ಟಿ, ಈ ಕಲ್ಲಿನಲ್ಲಿ ಕಲ್ಪತ್ತು ಅಂತೀವಿ ಇದಕ್ಕೆ ನಾವು, ಕಲ್ಪತ್ತಿನಲ್ಲಿ ಕುಟ್ಟಿ ರಸ ತೆಗೆದು ಇದಕ್ಕೆ ಎಷ್ಟು ಕೊಬ್ಬರೆಣ್ಣೆ ಬೇಕು, ಇದು ಎಷ್ಟಕ್ಕೆ ಲವಣ ಬೇಕು, ಇದು ಕಾಳುಮೆಣಸು ಎಷ್ಟು ಬೇಕು, ಮತ್ತು ಚೂಸ್ಮೆಣಸು ಎಷ್ಟು ಬೇಕು, ಮತ್ತು ಇತರೆ ಪದಾರ್ಥಗಳು ಏನೇನು ಬೇಕೆಲ್ಲ ಹಾಕಿ ಕುದಿಸ್ದವಾಗ ಎಷ್ಟು 4 ಲೀಟ್ರು ರಸ ಮತ್ತು ಎಣ್ಣೆ ಏನು ಸೇರಿರುತ್ತೆ ಅದು 4 ಲೀಟ್ರಿಂದ 2 ಲೀಟ್ರಿಗೆ ಬರಬೇಕು. 2 ಲೀಟ್ರು ಈ ರಸ ತೊಗೊಂಡ್ರೆ 2 ಲೀಟ್ರ್ ಎಣ್ಣೆ ಹಾಕಿರ್ತೀವಿ. ಎಣ್ಣೆ ಪ್ರಮಾಣಕ್ಕೆ ಬರಬೇಕು ಆ ರಸ ಎಲ್ಲ ಹೋಗಿ, ಆಗ ಆ ತೈಲ ಬಳಸೋದಕ್ಕೆ ಉತ್ತಮವಾದ ತೈಲವಾಗಿ ಬರ್ತದೆ. ಇದು ಉತ್ರಾಣಿ, ಇದು ಹೊನ್ನೆಗಣ್ಣಿನ ಸೊಪ್ಪು ಅಂತ ಆಡುಭಾಷೆ. ಹೊನ್ನೆಗಣ್ಣೆ ಸೊಪ್ಪು ಅದು ಬರ್ತಾ ಮಾರ್ಪಾಡಾಗಿ ಹೊನಗಣ್ಣೆ ಅಂತ. ಇದೊಂದು ತರಕಾರಿ, ಇದೊಂದು ಆಹಾರ ಪದ್ಧತಿಯಲ್ಲಿ ಬಳಸುವಂಥ ತರಕಾರಿಯ ಸಸ್ಯ. ಈ ಸಸ್ಯದ ಗುಣವನ್ನು ಹೇಳ್ತಾನೆ. ಇದು ಆಹಾರ ಪದ್ಧತಿಯಲ್ಲಿ ಸಾರು, ಪಲ್ಯ, ಸೊಪ್ಪು ಮಾಡುವಂಥ ಒಂದು ಹೊನಗಣ್ಣೆ ಸಸ್ಯ. ಈ ಹೊನಗಣ್ಣೆ ಸೊಪ್ಪಿನಿಂದ ಕಣ್ಣಲ್ಲಿ ಪೊರೆ ಬಂದಿರುವಂಥ ಪೊರೆ ಸಹಿತ ಕಿತ್ತು ಹಾಕುವಂಥ ಒಂದು ಶಕ್ತಿ ಇದರಲ್ಲಿದೆ. ಇದು ಉತ್ರಾಣಿ ಅಂತ ಸಾಮಾನ್ಯ ಕಾಡುಗಳಲ್ಲಿ ಆಜುಬಾಜು ಗಿಡ ಮರ ಸಂದು ಇದ್ದಲ್ಲೇ ಬೆಳೆಯುವಂಥ ಒಂದು ಉತ್ರಾಣಿ ಸಸ್ಯ. ಈ ಸಸ್ಯ ಗುಣ ಹೇಳ್ತೀವಿ. ಇವೆರಡೂ ಸೇರಿದ ಒಂದು ಕಾಯಿಲೆಯನ್ನು ಗುಣಪಡಿಸುವಂಥ ರೀತಿ ಯಾವುದು ಅಂತ ಹೇಳ್ತೇನೆ ನಾನು ನಿಮಗೆ. ಈ ಉತ್ರಾಣಿ ಸಸ್ಯದ ಬೇರನ್ನು ತೆಗೆದುಕೊಂಡು ಈ ಹೊನಗಣ್ಣೆ ರಸದಲ್ಲಿ ಅರೆದು ಮರ್ದನೆ ಮಾಡಿ ಆ ರಸವನ್ನು 2 ಹನಿ ಕಣ್ಣಿಗೆ ಬಿಡಲು, ಕಣ್ಣಲ್ಲಿರುವಂಥ ಪೊರೆ ಕಟ್ಟಿದ್ದು ಪೊರೆ ಬಂದಿದೆ ಅಂಥೇಳಿ ಕಣ್ಣು ಏನು ಹೇಳ್ತಾರೆ, ಪೊರೆ ಬಂದು ಕಣ್ಣು ಅಂತ, ಆ ಗುಣವನ್ನು ಮಾಯಿಸುವಂಥ ಶಕ್ತಿ ಇವೆರಡು ಗಿಡಕ್ಕೂ ಇದೆ. ಇದು ಉತ್ರಾಣಿಯ ಬೇರಾಗ್ಬೋದು, ಬೇರೆ ಮೇಲ್ಗಡೆ ತೊಗಟೆ ಆಗ್ಬೋದು, ಏನೋ ಆಗ್ಬೋದು. ಈ ರಸವನ್ನು ಫಸ್ಟ್ ತಕ್ಕೊಬೇಕು ನಾವು ಇದರಲ್ಲಿ. ಇದನ್ನು ರಸ ತಕ್ಕೊಂಡು ಇದನ್ನು ಕುಟ್ಟಿ ಇದರಲ್ಲಿ ರಸ ತೆಗೆದ ನಂತರ ಇದರಲ್ಲಿ ಕುಟ್ಕೊಂಡು ರಸ ಬರುತ್ತೆ. ರಸ 1 ಚಮಚ ಅಥವಾ 2 ಚಮಚ ರಸದಲ್ಲಿ ಇದನ್ನು ಕಂಪ್ಲೀಟಿಂಗ್ ತೆಗೆದಾಗ ಆ ಒಂದು ಈ ಎರಡೂ ಸೇರಿ ಮರ್ದನೆ ಆದಾಗ ಬರುವಂಥ ಏನು ತೈಲ ಇದೆ ಅದನ್ನು 2 ಕಣ್ಣಿಗೆ ಬಿಡಬೇಕು. ಇದನ್ನು ಇವಾಗ ಈ ಕಲ್ಲಿನಿಂದ ಕುಟ್ಟಿ ಮರ್ದನೆ ಮಾಡಿ ರಸ ತಗೊಳ್ತೀವಿ. ಇದನ್ನು ರಸ ಕುಟ್ಟಿದ ನಂತರ ಈ ಥರ ಒಂದು ಸ್ವಲ್ಪ ಮರ್ದನೆ ಮಾಡಬೇಕು. ಮರ್ದನೆ ಮಾಡಿದ ನಂತರ ಈ ರಸವನ್ನು ಜಸ್ಟ್ ಹಿಂಗೆ ಹಿಂಡ್ಕೊಂಡ್ರೆ ಇದು ಉತ್ರಾಣಿ ಬೇರು. ಉತ್ರಾಣಿ ಬೇರಿನಿಂದ ಕಂಪ್ಲೀಟಿಂಗ್ಗೆ ಮರ್ದನೆ ಮಾಡಿದ 1-2 ಹನಿಗಳನ್ನು ಆ ರಸವನ್ನು ಯಾವ ಕಣ್ಣಿಗೆ ಪೊರೆ ಬಂದಿರುತ್ತೆ ಆ ಕಣ್ಣಿಗೆ 7 ದಿವಸ, 21 ದಿವಸ, 42 ದಿವಸ ಅಂತ ನಮ್ಮಲ್ಲಿ ಇರ್ತದೆ. ಅದು 7 ದಿವಸಕ್ಕೂ ಹೋಗ್ಬೋದು, 21 ದಿವಸಕ್ಕೂ ಹೋಗ್ಬೋದು, 42 ದಿವಸಕ್ಕೂ ಹೋಗ್ಬೋದು. ವಯೋಮಿತಿ ಮೇಲೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹನಿ ಹಾಕಲು 21 ದಿನದಲ್ಲಿ ಅಥವಾ 7 ದಿನದಲ್ಲಿ ಕಣ್ಣಿನ ಪೊರೆ ಹೋಗ್ತದೆ. ಕಣ್ಣಿನ ಪೊರೆ ಹೋಗಿ ಮತ್ತೆ ಮೊದಲಿನ ಹಾಗೆ ಕಣ್ಣು ಕಾಣಿಸೋಕೆ ಶುರು ಆಗ್ತದೆ ಮತ್ತು ಯಾವುದೇ ಥರದ ತೊಂದರೆ ಇಲ್ಲ.
ಇನ್ನು ಈ ಮೂಲಿಕೆ ಬಗ್ಗೆ ನೀವು ಕೊಟ್ಟಂಥ ಅಲ್ಪ ಸಮಯದಲ್ಲಿ ಹೇಳಿರೋದು ಕೆಲವೇ ಮೂಲಿಕೆಗಳು, 10 ಮೂಲಿಕೆಗಳು, ಸಾವಿರಾರು ಮೂಲಿಕೆಗಳಿದೆ. ಈ ಸಾವಿರಾರು ಮೂಲಿಕೆಗಳ ಬಗ್ಗೆ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು 10 ಮೂಲಿಕೆಗಳ ಬಗ್ಗೆ ತಮ್ಮ ಆರೋಗ್ಯಕ್ಕೆ ಬೇಕಾದಂಥವು ಪ್ರತಿಯೊಬ್ಬರೂ ಸಹ, ನಮ್ಮ ಭಾರತ ದೇಶ ಪ್ರತಿಯೊಬ್ಬರೂ ಸಹ ಇದನ್ನೇನಾದ್ರು ಪರಿಚಯ ಮಾಡಿಕೊಂಡ್ರೆ, ಗುಣಗಳನ್ನು ಪರಿಚಯ ಮಾಡಿಕೊಂಡ್ರೆ ತಮ್ಮ ಆರೋಗ್ಯ ತಮ್ಮ ಮನೆಯಲ್ಲಿ ಇರ್ತದೆ, ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದು ಆ ಟೆಪ್ಪಲ್ಲಿ ಪ್ರತಿಯೊಬ್ಬರಿಗೆ ತಿಳಿಲಿ ಅಂತ ನಮ್ಮದೊಂದು ಆಶೆ ಅಷ್ಟೇ. ವೀಕ್ಷಕರೇ, ಇವತ್ತಿನ ದೇಸಿ ಮೆಡಿಸಿನ್ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಗಿಡಮೂಲಿಕೆ ರಹಸ್ಯದೊಂದಿಗೆ ಮತ್ತೊಬ್ಬ ನಾಟಿ ವೈದ್ಯರೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.